ಡಿಯರ್ ಸ್ಟೂಡೆಂಟ್ಸ್, ಇವತ್ತು ವೆರಿ ಸಿಂಪಲ್ ಯೂನಿವರ್ಸಲ್ ಗೇಟ್ NAND and NOR. NAND and NOR are called ಯೂನಿವರ್ಸಲ್ ಗೇಟ್. ಬೇಸಿಕ್ ಗೇಟ್ ಅಂದರೆ ಯಾವುದು ನೋಡ್ರಿ, ಯೋಚನೆ ಮಾಡ್ರಿ. ಆ್ಯಂಡ್ ಆರ್ ನಾಟ್. ಡಿರೈವ್ಡ್ ಗೇಟ್ ಯಾವುದು? ಕ್ಲಾಸಲ್ಲಿ ಆದರೆ ಕೇಳ್ಬೋದು. ಇಲ್ಲಿ ಡಿರೈವ್ಡ್ ಗೇಟ್ಸ್ NAND, NOR, XOR, XNOR ಅವೆಲ್ಲ ನಿನ್ನೆ ಕ್ಲಾಸಲ್ಲಿ ಆಗಿದೆ. ಇಲ್ಲಿ ನಿಮಗೆ ಯೂನಿವರ್ಸಲ್ ಗೇಟ್, ವೈ NAND and NOR ಗೇಟ್ಸ್ ಆರ್ ಕಾಲ್ಡ್ ಯೂನಿವರ್ಸಲ್ ಗೇಟ್ ಇಲ್ಲಿ ಬರ್ದಿಲ್ಲ. ಯಾಕೆ ಅದಕ್ಕೆ ಯೂನಿವರ್ಸಲ್ ಗೇಟ್ ಅಂತ ಹೇಳಿದರೆ, NAND ಮತ್ತು NOR ಗೇಟಿಂದ ನಾವು ಬೇಸಿಕ್ ಗೇಟ್ಸನ್ನು ಡಿರೈವ್ ಮಾಡ್ಬೋದು. ಅರ್ಥ ಆಯ್ತಾ? NAND ಮತ್ತು NOR ಗೇಟನ್ನು ಯೂಸ್ ಮಾಡಿ ಬೇಸಿಕ್ ಗೇಟ್ಸ್ ಆ್ಯಂಡ್ ಅಥವಾ ಆರ್ ಅಥವಾ ನಾಟ್ ಗೇಟನ್ನು ಡಿರೈವ್ ಮಾಡ್ಬೋದು. ಮಾಸಲ್ಲಿ ನಾವು NAND ಮತ್ತು NOR ಗೇಟನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಆ್ಯಂಡ್ ಆರ್ ನಾಟ್ ಮಾಡಲ್ಲ. ಒಂದು NANDನ್ನು ಪ್ರೊಡ್ಯೂಸ್ ಮಾಡಿದರೆ ಅದು 3 ಕೆಲಸ ಮಾಡುತ್ತೆ, ಆ್ಯಂಡ್ ಆರ್ ನಾಟ್. ಹಾಗಾದರೆ ಯಾವುದು ಪ್ರಿಫರ್ ಮಾಡ್ತೀರಿ? NAND ಅಥವಾ NOR ಗೇಟ್. NOR ಗೇಟ್ ಯೂಸ್ ಮಾಡಿ ಆ್ಯಂಡ್ ಆರ್ ನಾಟನ್ನು ಮಾಡ್ಬೋದು. ಅದು ಮುಂದೆ ಹೇಗೆ ಮಾಡೋದು ಅನ್ನೋದು ಒಂದು ಸರ್ಕ್ಯೂಟ್ ಇದೆ, ಅದು 5 ಮಾರ್ಕ್ಸಿಗೆ ಮುಂದೆ ಹೇಳ್ತೀನಿ. ಇಲ್ಲಿ ಸಿಂಪಲ್ ಆಗಿ ಫಸ್ಟಿಗೆ NOR ಗೇಟ್. NOR ಗೇಟ್ಗಿಂತ ಮುಂಚೆ ಏನು ನೋಡಬೇಕು? ವಾಟ್ ಈಸ್ ಆರ್ ಗೇಟ್? ಆರ್ ಗೇಟ್ ಗೊತ್ತಲ್ವಾ? 2 ಇನ್ಪುಟ್ಸ್, 2 ಆರ್ ಮೋರ್ ಇನ್ಪುಟ್ಸ್ ಪ್ರೊಡ್ಯೂಸಸ್ ಓನ್ಲಿ 1 ಔಟ್ಪುಟ್. ಎ ಬಿ ಕಳಿಸಿದ್ರೆ ಎ ಪ್ಲಸ್ ಬಿ, ಟ್ರುತ್ ಟೇಬಲ್ ಹಾಕಿದ್ದೆ, ಆರ್ ಗೇಟ್ ಸಿಂಬಲ್ ಇಲ್ಲಿತ್ತು. ಇದರದ್ದು ಆಪೋಸಿಟ್ NOR ಗೇಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಆರ್ ಗೇಟ್. NOR ಗೇಟ್ ಈಸ್ ಏನು ಹೇಳ್ಬೋದು? ಕಾಂಪ್ಲಿಮೆಂಟ್ ಆಫ್ ಆರ್ ಗೇಟ್ ಅಂತಲೂ ಹೇಳ್ಬೋದು. ಅಂದರೆ ಅದರದ್ದು ಆಪೋಸಿಟ್. ಈಗ ನಮಗೆ ಏನು ಔಟ್ಪುಟ್ ಬರುತ್ತೋ, ಇಲ್ಲಿ 0 3 1 ಬಂದಿದೆ, ಇಲ್ಲಿ 1 0 ಬಂದಿದೆ, ಅಂದರೆ ಆಪೋಸಿಟ್. ಇಲ್ಲಿ ನೋಡಿ, 2 ಆರ್ ಮೋರ್ ಇನ್ಪುಟ್ ಸಿಗ್ನಲ್ಸ್ ಬಟ್ ಓನ್ಲಿ 1 ಔಟ್ಪುಟ್ ಸಿಗ್ನಲ್. ಆಲ್ ದಿ ಇನ್ಪುಟ್ಸ್ ಆರ್ 0, ದೆನ್ ದ ಔಟ್ಪುಟ್ ಈಸ್ 1. ಎಲ್ಲ ಇನ್ಪುಟ್ 0 ಇದ್ದಾಗ ಔಟ್ಪುಟ್ ಈಸ್ ಹೈ, ಅಂದರೆ 1. ಆಲ್ ದಿ ಇನ್ಪುಟ್ಸ್ ಆರ್ ಲೋ, ಔಟ್ಪುಟ್ ಈಸ್ ಹೈ. ಇದು NOR ಗೇಟ್. ಸಿಂಬಲ್ ನೋಡಿ, ಈ ಥರ ಮಾಮೂಲಾಗಿ ಆರ್ ಗೇಟ್ ಹಾಕಬೇಕು. ಹೊರಗಡೆ ಒಂದು ಇನ್ವರ್ಟರ್ ಹಾಕಿದರೆ ನಮಗೇನು ಬರುತ್ತೆ? ಎಕ್ಸ್ ಪ್ಲಸ್ ವೈ ಬಾರ್ ಬರ್ತಾ ಇದೆ. ಇಲ್ಲಿ XY ಕೊಟ್ಟಿದ್ದೀವಿ, 2 ಇನ್ಪುಟ್ ನೋಡಿ, ಇಲ್ಲೇನು ಬರುತ್ತೆ? ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಅಂತ ಬರ್ತಾ ಇದೆ. ಇಲ್ಲಿ ಬಬಲ್ ಹಾಕಿದರೆ ನೋಡಿ, ಇದು ಇನ್ವರ್ಟರ್ ಬದಲು ಈ ಥರ ಸಿಂಬಲ್ಲು ಹಾಕ್ಬೋದು. ಇಲ್ಲಿ 3 ಇನ್ಪುಟ್ಸಿಗೆ ಇಲ್ಲಿ ಬಬಲ್ ಹಾಕಿದ್ವಿ, ಇನ್ವರ್ಟರ್ ಹಾಕಿಲ್ಲ, ಹೀಗೂ ಸಿಂಬಲ್ ಕೊಡ್ಬೋದು. 3 ಇನ್ಪುಟ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಬಾರ್. ಟ್ರುತ್ ಟೇಬಲ್ ಇದೆ, 0 0 0 1 1 0 1 1. ಆಲ್ ದಿ ಇನ್ಪುಟ್ಸ್ ಆರ್ ಲೋ, ಔಟ್ಪುಟ್ ಈಸ್ ಹೈ, ಅಂದರೆ ಆರ್ ಗೇಟಿನ ಆಪೋಸಿಟ್ NOR ಗೇಟ್. NAND ಗೇಟು ಸಿಮಿಲರ್ಲಿ ಕಾಂಪ್ಲಿಮೆಂಟ್ ಆಫ್ NAND ಗೇ ಆರ್ ಆ್ಯಂಡ್ ಗೇಟ್, ಕಾಂಪ್ಲಿಮೆಂಟ್ ಆಫ್ ಆ್ಯಂಡ್ ಗೇಟ್. ಟೆಸ್ಟಲ್ಲಿ ಕೇಳಿದಾಗ ಸರ್ ಹೇಳೇ ಇಲ್ಲ, ಇಲ್ಲಿ ಬರ್ದಿಲ್ಲ, ನೀವು ಸರಿಯಾಗಿ ಕೇಳ್ಕೋಬೇಕು. ವಿಡಿಯೋ ಕೇಳ್ಕೊಂಡ್ರೆ ಮಾತ್ರ ಬರುತ್ತೆ. ನೋಡಿ, NAND ಗೇಟ್ ಡೆಫಿನೇಷನ್ ಹ್ಯಾಸ್ 2 ಆರ್ ಮೋರ್ ಇನ್ಪುಟ್ ಸಿಗ್ನಲ್ಸ್ ಬಟ್ ಓನ್ಲಿ 1 ಔಟ್ಪುಟ್ ಸಿಗ್ನಲ್. 2 ಆರ್ ಮೋರ್ ಇನ್ಪುಟ್ ಬಟ್ ಓನ್ಲಿ 1. ಸೇಮ್ ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟಿಗೆ ಸ್ಟಾರ್ಟಿಂಗ್ ಸೇಮ್. ಬಟ್ ರೂಲ್ ಏನಿದೆ? ಇಫ್ ದ ಆಲ್ ದಿ ಇನ್ಪುಟ್ಸ್ ಆರ್ ಹೈ, 1 1 ಇದ್ರೆ, ದೆನ್ ದ ಔಟ್ಪುಟ್ ಈಸ್ 0. ಅಲ್ಲಿ ಆಲ್ ದಿ ಇನ್ಪುಟ್ಸ್ ಆರ್ ಲೋ, ಔಟ್ಪುಟ್ ಈಸ್ ಹೈ. ಆಲ್ ದಿ ಇನ್ಪುಟ್ಸ್ ಆರ್ ಹೈ, ಔಟ್ಪುಟ್ ಈಸ್ ಲೋ. ಇಲ್ಲಿ ನಿಮಗೆ ಆ್ಯಂಡ್ ಗೇಟ್ ಹಾಕಿದ್ದೆ ನೋಡಿ, ಇದರದ್ದು ಆಪೋಸಿಟ್ಟೇ ಇಲ್ಲಿ ಬಂದಿದೆ. ಸಿಂಬಲ್ ನೋಡ್ಕೊಳ್ಳಿ, ಆ್ಯಂಡ್ ಗೇಟ್ ಹಾಕ್ಕೊಳ್ಳಿ, ಇನ್ವರ್ಟರ್ ಹಾಕ್ಕೊಳ್ಳಿ. ಇಲ್ಲಿ ಎಕ್ಸ್ ಡಾಟ್ ವೈ ಬಾರ್ ಬರುತ್ತೆ. ಇನ್ವರ್ಟರ್ ಬೇಡ ಅಂದರೆ ಈ ಥರ ಹಾಕ್ಕೊಳ್ಳಿ 3 ಇನ್ಪುಟ್ಸಿಗೆ. ಸೊ ನಿಮಗೆ ಇದು ಸಿಂಪಲ್ ಆಗಿದೆ. ಇದನ್ನು ಕಳ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಯಾರು ಇರೋದಿಲ್ಲ. ಕರೆಕ್ಟಾಗಿ ಯೂನಿವರ್ಸಲ್ ಗೇಟ್ ಒಂದ್ಸಲಿ ಅಲ್ಲ, ಒಂದು 2-3 ಸಲ ನೋಡ್ಕೊಳ್ಳಿ. ಕರೆಕ್ಟಾಗಿ ಅರ್ಥ ಆದಮೇಲೆ ಮತ್ತೆ ನೋಟ್ಸ್ ಮಾಡ್ಕೊಳ್ಳಿ. ಟೆಸ್ಟ್ ಇದ್ದಾಗ ನೋಡ್ದೇ ಬರಿಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು. ಇವೆಲ್ಲ ನಿಮಗೆ 3 ಮಾರ್ಕ್ಸಿಗೆ ಬರೋ ಡೆಫಿನೆಟ್ ಕ್ವಶನ್. ಇನ್ನು ಒಂದು ಸ್ಮಾಲ್ ವಿಡಿಯೋ ಇದೆ, ಅದನ್ನು ಹಾಕ್ಬಿಟ್ರೆ ಆಲ್ಮೋಸ್ಟ್ 95%. ಇನ್ನು 5% ಆಮೇಲೆ ಮತ್ತೆ ಪುನಃ ಒಂದ್ಸಲಿ
ರಿವೈಸ್ ಮಾಡ್ತೀನಿ. ಯಾವುದು ಫಸ್ಟ್ ಚಾಪ್ಟ್ರಿಂದನೂ ಈ 3 ಚಾಪ್ಟ್ರಲ್ಲಿ ಯಾವುದೆಲ್ಲ ಬಿಟ್ಟಿದೆಯೋ ಇನ್ನೊಂದ್ಸಲಿ ಹೇಳ್ತೀನಿ. ಸೊ ಈಗ ನ್ಯಾಂಡ್ ನಾರ್ ಗೇಟ್ ಬಗ್ಗೆ ನಿಮಗೆ ಹೇಳಿದೆ. ಟ್ರುತ್ ಟೇಬಲ್ ಹಾಕೋದು, ಸಿಂಬಲ್ ಹಾಕೋದು, ಆಮೇಲೆ ಅದರದ್ದು ಔಟ್ಪುಟ್ ಏನು ಬರುತ್ತೆ ಕಂಪ್ಲೀಟಾಗಿ ಅದ್ರ ಡೆಫಿನೇಷನ್ನು ರೂಲ್ಸು ಕಂಪ್ಲೀಟಾಗಿ ಹೇಳಿದೆ. ಹಿಯರ್ ನ್ಯಾಂಡ್ ಆ್ಯಂಡ್ ನಾರ್ ಆರ್ ಕಾಲ್ಡ್ ಯೂನಿವರ್ಸಲ್ ಗೇಟ್. ಯಾಕೆ? ವೈ ಇಟ್ ಈಸ್ ಕಾಲ್ಡ್ ಯೂನಿವರ್ಸಲ್ ಗೇಟ್? ಎ ಗೇಟ್ ಯೂಸಿಂಗ್ ವಿಚ್ ಆಲ್ ದಿ ಬೇಸಿಕ್ ಗೇಟ್ಸ್ ಕ್ಯಾನ್ ಬಿ ಡಿರೈವ್ಡ್. A gate using which all the basic gates can be designed is called universal gate. ಯಾವುದು ಯೂನಿವರ್ಸಲ್ ಗೇಟು? ನ್ಯಾಂಡ್ ಮತ್ತು ನಾರ್. ಹಾಗಾದರೆ ಏನು? ಹಾಗಾದರೆ ಅರ್ಥ ಏನು? ಇಲ್ಲೊಂದು ಇದೆ ನೋಡಿ, ರಿಯಲೈಸ್ ಆ್ಯಂಡ್ ಆರ್ ನಾಟ್ ಯೂಸಿಂಗ್ ನಾರ್ ಗೇಟ್ ಓನ್ಲಿ. ಅಂದರೆ ನಾರ್ ಗೇಟನ್ನು ಯೂಸ್ ಮಾಡಿ ನಾವು ಆ್ಯಂಡ್ ಬೇಕು, ಆರ್ ಬೇಕು, ನಾಟ್ ಬೇಕು. ನೋಡಿ ಇಲ್ಲೆಲ್ಲ ಯೂಸ್ ಮಾಡಿರೋದು ನಾವು ಬರೀ ನಾರ್ ಗೇಟ್ ಮಾತ್ರ. ಬಟ್ ಔಟ್ಪುಟ್ಟೆಲ್ಲ ಏನು ಬಂದಿರೋ ನಮಗೆ, ಔಟ್ಪುಟ್ಟೆಲ್ಲ ನಮಗೆ ಬಂದಿರೋದು ನಾಟ್ ಮತ್ತು ಆ್ಯಂಡ್ ಮತ್ತು ಆರ್ ಗೇಟ್ ಬಂದಿದೆ. ಬಟ್ ಯೂಸ್ ಮಾಡಿದ್ದೇನು? ಬರೀ ನಾರ್ ಗೇಟ್. ಇಲ್ಲಿ ನೋಡಿ, ಈಗ ನಾಟ್ ಗೇಟ್ ಕೆಲಸ ಏನು? ಎ ಕೊಟ್ಟರೆ ಎ ಬಾರ್ ಕಾಲ್ಡ್ ಇನ್ವರ್ಟರ್, ಇದು ಕಾಂಪ್ಲಿಮೆಂಟ್. ಎ ಕೊಟ್ಟರೆ ಎ ಬಾರ್ ಬರುತ್ತೆ. ಹಾಗಾದ್ರೆ ನಾರ್ ಗೇಟಲ್ಲಿ ನಾವು ಹೇಗೆ ತಗೊಳ್ಳೋದು? ನಾರ್ ಗೇಟಿಗೆ ಒಂದು ಇನ್ಪುಟ್, ಎ ಇನ್ಪುಟನ್ನು ಹಿಂಗೆ ಕಳಿಸಿದ್ರೆ ನಾರ್ ಗೇಟ್ ಏನು ಮಾಡುತ್ತೆ? ಇದ್ರದ್ದು ಆಪೋಸಿಟ್ ಎ ಬಾರ್, ಅಂದರೆ ಇದ್ರ ಕೆಲಸ ಇದು ಮಾಡಾಯಿತು, ರಿಯಲೈಸ್ ಆಯಿತು. ಏನು? ನಾಟ್ ಗೇಟ್ ಕೆಲಸ ನಾರ್ ಗೇಟ್ ಮಾಡ್ತು. ಹಾಗೆಯೇ ಆರ್ ಗೇಟ್ ನೋಡಿ, ಎ ಪ್ಲಸ್ ಬಿ ಆಗಬೇಕು. ಲಾಸ್ಟಿಗೆ ಎ ಪ್ಲಸ್ ಬಿ ಬಂದಿದೆ. ಬಟ್ ಏನು ಮಾಡಿದ್ದೀವಿ? ಇಲ್ಲಿ 2 ನಾರ್ ಗೇಟ್ ಯೂಸ್ ಮಾಡಿದ್ದೀವಿ. ಎ ಬಿ ಹಾಕಿದ ಕೂಡ ಏನು ಬರುತ್ತೆ? ಎ ಪ್ಲಸ್ ಬಿ ಬಾರ್ ಬರುತ್ತೆ. ಮತ್ತೆ ಪುನಃ ಕಳಿಸಿದಾಗ ನಾರ್ ಗೇಟಿಗೆ ಎ ಪ್ಲಸ್ ಬಿ ಬಾರ್ ಬಾರ್ ಕಾಂಪ್ಲಿಮೆಂಟ್ ಆಗುತ್ತಲ್ಲ, ಎ ಡಬಲ್ ಬಾರ್ ಇಸ್ ಈಕ್ವಲ್ ಟು ಎ. ಇಲ್ಲೇನು ಬಂತು? ಎ ಪ್ಲಸ್ ಬಿ ಬಂತು. ಅಂದರೆ ಆರ್ ಗೇಟ್ ಕೆಲಸ ಯಾರು ಮಾಡಿದರು? ನಾರ್ ಗೇಟ್ ಮಾಡಿದರು. ಈಗ ಆ್ಯಂಡ್ ಗೇಟ್ ಕೆಲಸ ಏನು ಬರುತ್ತೆ? ಎ ಬಿ ಕೊಟ್ಟರೆ ಎ ಡಾಟ್ ಬಿ. ಇಲ್ಲಿ ನೋಡಿ ಏನಾಯಿತು? ನಾರ್ ಗೇಟ್ 3 ನಾರ್ ಗೇಟನ್ನು ಯೂಸ್ ಮಾಡಿದ್ದೀವಿ. ಎ ಬಿ ಕಳಿಸಿದರೆ ಎ ಬಿ ಕಳಿಸಿದಾಗ 2 ಎ ಪ್ಲಸ್ ಎ ಹೋಲ್ ಬಾರ್ ಅಂದರೆ ಎ ಬಾರ್ ಬರುತ್ತೆ. ಇಲ್ಲಿ ಬಿ ಪ್ಲಸ್ ಬಿ ಹೋಲ್ ಬಾರ್ ಅಂದರೆ ಬಿ ಬಾರ್ ಬರುತ್ತೆ. ಇದು ಎಲ್ಲ ಲಾಸ್ಗಳೇ. ಇಲ್ಲಿ ಎ ಬಾರ್ ಬಿ ಬಾರ್ ಮತ್ತೆ ಕಳಿಸಿದಾಗ ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಬಾರ್. ನಿಮ್ಮ ಟಿ ಮಾರ್ಗನ್ಸ್ ಥಿಯರಮ್, ಎ ಬಾರ್ ಬಾರ್ ಡಾಟ್ ಬಿ ಬಾರ್ ಏನಾಯ್ತು? ಇಲ್ಲಿಗೆ ಎ ಡಾಟ್ ಬಿ ಏನಾಯಿತು? ಆ್ಯಂಡ್ ಗೇಟಿನ ಕೆಲಸ ಬರೀ ನಾರ್ ಗೇಟ್ ಮಾತ್ರ ಯೂಸ್ ಮಾಡಿಕೊಂಡು ಮಾಡಿದ್ವಿ. ಹಾಗಾದ್ರೆ ಏನು ಅರ್ಥ? ನಾರ್ ಗೇಟ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗೇಟ್. ಅಂದರೆ ಇದ್ರ ಮುಖಾಂತರ ನಾರ್ ಗೇಟನ್ನು ಯೂಸ್ ಮಾಡಿ ನಾವು ನಾಟ್ ಗೇಟನ್ನು ಪಡಿಬೋದು. ವಿ ಕ್ಯಾನ್ ಗೆಟ್ ಆರ್ ಗೇಟ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಗೆಟ್ ಆ್ಯಂಡ್ ಗೇಟ್. ಇದು ರಿಯಲೈಸೇಷನ್ ಯೂಸಿಂಗ್ ನಾರ್ ಗೇಟ್ ಓನ್ಲಿ, 5 ಮಾರ್ಕ್ಸ್. ಈಗ ಲಾಸ್ಟ್ ಕ್ಲಾಸಲ್ಲಿ ರಿಯಲೈಸ್ ಆ್ಯಂಡ್ ಆರ್ ನಾಟ್ ಯೂಸಿಂಗ್ ನಾರ್ ಗೇಟ್ ಓನ್ಲಿ. ಇಲ್ಲಿ ನ್ಯಾಂಡ್ ಗೇಟ್, ಇದು ಸಹ 5 ಮಾರ್ಕ್ಸು. ತುಂಬ ಸಿಂಪಲ್ ಆಗಿದೆ, ಏನು ತಲೆ ಕೆಡಿಸ್ಕೋ ಪ್ರಶ್ನೆ ಇಲ್ಲ. ಇಷ್ಟು ಬರೆದು ಬಿಟ್ಟರೆ ಈಸಿಯಾಗಿ 5 ಮಾರ್ಕ್ಸು ಗ್ಯಾರಂಟಿ. ಈಗ ಹೇಳಿದ್ನಲ್ಲ ನಿಮಗೆ, ಈಗ ಬರೀ ನ್ಯಾಂಡ್ ಗೇಟ್ ನೋಡಿ, ಎಲ್ಲಿ ನೋಡಿದ್ರು ನ್ಯಾಂಡ್ ಗೇಟೇ ಇದೆ. ನ್ಯಾಂಡ್ ಗೇಟ್ ಯೂಸ್ ಮಾಡಿ ಏನು ತೊಗೊಂಡಿದ್ವಿ? ಫಸ್ಟು ನಾಟ್ ಗೇಟ್ ಕಾಂಪ್ಲಿಮೆಂಟ್ ಬರುತ್ತಲ್ವಾ. ಇಲ್ಲಿ ಆ್ಯಂಡ್ ಗೇಟ್ ಎ ಡಾಟ್ ಬಿ ಎ ಪ್ಲಸ್ ಬಿ. ಇದು ಆರ್ ಗೇಟು, ಇದು ಆ್ಯಂಡ್ ಗೇಟು, ಇದು ನಾಟ್ ಗೇಟು. ಏನು ಯೂಸ್ ಮಾಡಿ? ಬರೀ ನ್ಯಾಂಡ್ ಗೇಟು. ಇಲ್ಲಿ ನೋಡಿ ಎ ಬಾರ್ ಅಂದರೆ ಇದು ನಾಟ್ ಗೇಟ್. ಇಲ್ಲೇನು ಮಾಡ್ತೀವಿ? ಎ ಕಳಿಸಿದ ಕೂಡಲೇ ನ್ಯಾಂಡಿಗೆ ಹೊರಗಡೆ ಬರಬೇಕಾದ್ರೆ ಎ ಬಾರ್ ಸ್ಯಾಟಿಸ್ಫೈಡ್, ನಾಟ್ ಗೇಟ್ ಈಸ್ ಸ್ಯಾಟಿಸ್ಫೈಡ್ ವಿತ್ ನ್ಯಾಂಡ್ ಗೇಟ್. ನೆಕ್ಸ್ಟ್ ಏನು ಬರಬೇಕು? ಎ ಡಾಟ್ ಬಿ, ಇದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿದೆ. ಎ ಡಾಟ್ ಬಿ ಬರಬೇಕಲ್ವಾ ಆ್ಯಂಡ್ ಗೇಟ್. ನೋಡಿ ನ್ಯಾಂಡಲ್ಲಿ ಎ ಬಿ ಕಳಿಸ್ದೆ, ಎ ಡಾಟ್ ಬಿ ಬಾರ್ ಆಯಿತು. ಮತ್ತೆ ಪುನಃ ಕಳಿಸಿದಾಗ ಎ ಡಾಟ್ ಬಿ ಬಾರ್ ಬಾರ್ ಅಂದರೆ ಏನಾಯಿತು? ಕಾಂಪ್ಲಿಮೆಂಟ್ ಲಾ, ಎಕ್ಸ್ ಡಬಲ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಅಲ್ವಾ. ಇಲ್ಲೇನು ಬರುತ್ತೆ? ಎ ಡಾಟ್ ಬಿ ಬರುತ್ತೆ. ನಿಮಗೆ ಈ ಕಾಂಪ್ಲಿಮೆಂಟ್ ಲಾ ಸಡನ್ನಾಗಿ ಹೆಂಗೆ ಅಂತ ಗೊತ್ತಾದರೆ ಹಿಂದಿನ ವಿಡಿಯೋಸ್ ನೋಡಬೇಕು. ಈಗ ಫ್ರೆಶ್ ಆಗಿಬಿಟ್ಟಿದ್ದು ವಿಡಿಯೋಸ್ ನೋಡ್ತಾ ಕೂತ್ಕೊಂಡ್ರೆ ಏನು ಗೊತ್ತಾಗಲ್ಲ. ಹಿಂದಿಂದು ಬೂಲಿಯನ್ ಆಲ್ಜಿಬ್ರಾ ಮತ್ತೆ ಬಿಗಿನಿಂಗಿಂದ ನೋಡಿದರೆ ಮಾತ್ರ ಈ ಕಂಪ್ಲೀಟ್ ಅರ್ಥ ಆಗುತ್ತೆ. ಈಗ ನೋಡಿ ಆರ್ ಗೇಟ್ ಎ ಪ್ಲಸ್ ಬಿ ಬರಬೇಕಲ್ವಾ. ಎ ಬಿ ಬಂತು, ಎ ಕಳಿಸಿದ ಕೂಡಲೇ ಎ ಡಾಟ್ ಎ ಬಾರ್ ಬರುತ್ತೆ. ಇದನ್ನು ಸಹ ನಿಮ್ಗೆ ಹೇಳಿದ್ದೀನಿ. ಬಿ ಡಾಟ್ ಬಿ ಹೋಲ್ ಬಾರ್ ಅಂದರೆ ಬಿ ಇಂಟು ಬಿ ಇಸ್ ಬಿ, ಮತ್ತು ಬಾರ್ ಬರುತ್ತೆ ಎ ಬಾರ್ ಬಿ ಬಾರ್. ಇಲ್ಲಿ ಮತ್ತೆ ಎ ಬಾರ್ ಬಿ ಬಾರ್ ಹೋಲ್ ಬಾರ್. ಇಲ್ಲಿ ಡಿ ಮಾರ್ಗನ್ಸ್ ಥಿಯರಮ್ ಮತ್ತೆ ಎಲ್ಲಿ ಬಂತಪ್ಪ ಡಿ ಮಾರ್ಗನ್ಸ್ ಥಿಯರಮ್ಮು? ಇಲ್ಲಿ ಮತ್ತೆ ಹೇಳಕ್ಕೆ ಬರಲ್ಲ.
ವಿಡಿಯೋದಲ್ಲಿದೆ. ಎ ಡಬಲ್ ಬಾರ್ ಪ್ಲಸ್ ಬಿ ಡಬಲ್ ಬಾರ್. ಎ ಬಾರ್ ಅಂದ್ರೇನು? ಎ ಕಾಂಪ್ಲಿಮೆಂಟ್ ಲಾ. ಅದಕ್ಕೆ ಹೇಳಿದ್ದು ಎಲ್ಲ ಪಾಸ್ಟುಲೇಟ್ಸು ಎಲ್ಲ ಲಾಸನ್ನು ಕರೆಕ್ಟಾಗಿ ಕಲಿಬೇಕು. ಇಲ್ಲೇನು ಬಂತು? ಎ ಪ್ಲಸ್ ಬಿ. ಸೊ ಇದು ರಿಯಲೈಸ್ ಆ್ಯಂಡ್ ಆರ್ ನಾಟ್ ಯೂಸಿಂಗ್ ನ್ಯಾಂಡ್ ಗೇಟ್. ಸೊ ಇವೆಲ್ಲ ಗ್ಯಾರಂಟಿ. ಸೊ ಆ್ಯನ್ಯುವಲ್ ಎಕ್ಸಾಮಿಗೆ ಇದರಲ್ಲಿ ಎರಡರಲ್ಲಿ ಒಂದು ಕೇಳ್ತಾನೆ, ಮತ್ತು ನೀವು ಸಪ್ಲಿಮೆಂಟ್ರಲ್ಲಿ ಇದು ಬಿಟ್ಟರೆ ಅಲ್ಲಿ ಕೇಳ್ತಿರಂತ ಕಾಯ್ತಾ ಕೂರಬೇಡ್ರಿ. ಏನೇ ಇದ್ದರೂ ಆ್ಯನ್ಯುವಲ್ ಎಕ್ಸಾಮಿಗೆ ಕ್ಲಿಯರ್ ಆಗಬೇಕು. 70 ಔಟ್ ಆಫ್ 70 ಅಂದರೆ ಇರೋದು ನಿಮಗೆ 70 ಮಾರ್ಕ್ಸಿಗೆ, 30 ಮಾರ್ಕ್ಸು ಪ್ರಾಕ್ಟಿಕಲ್ಲು. ಸೊ ಇಷ್ಟನ್ನ ಚೆನ್ನಾಗಿ ಕಲೀರಿ. ಮತ್ತೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಹಾಗೆಯೇ ಆದಷ್ಟು ಲೈಕ್ ಕೊಡಿ. ಪಾಠ ಮಾಡಲಿಕ್ಕೆ ಚೆನ್ನಾಗತ್ತೆ. ಇಲ್ಲಾಂದರೆ ಪಾಠ ಇನ್ನೂ ಕೆಟ್ಟದಾಗ ಮಾಡೋಕ್ಕಾಗತ್ತೆ. ಸೊ ನೀವು ವಿದ್ಯಾರ್ಥಿಗಳು, ನೀವು ನಮ್ಮನ್ನು ಪ್ರೋತ್ಸಾಹಿಸಿದರೆ ಪಾಠ ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗ್ಬೋದು. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಕೆಲವರು ಇನ್ನೂ ಜಾಯ್ನ್ ಆಗಿಲ್ಲ, ನೋಡ್ಕೊಳ್ಳಿ ಅದರಲ್ಲಿ. ಸೊ ದ್ಯಾಟ್ ಲೈಕ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.